ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಕಾಂಗ್ರೆಸ್ನ ಕಟ್ಟಾಳು, ಸಂಘಟನಾ ಚತುರರು, ಚುನಾವಣಾ ಚಾಣಕ್ಯ, ಸರಳ ವ್ಯಕ್ತಿತ್ವದ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ಉಪಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಅಭೂತಪೂರ್ವವಾದಂತಹ ಜಯಭೇರಿಯನ್ನು ಬಾರಿಸಿದ್ದೀರಿ. ಈ ಗೆಲುವಿಗೆ ಕಾರಣಗಳು ಅಂತ ಉಲ್ಲೇಖ ಮಾಡೋದಾದ್ರೆ ಯಾವೆಲ್ಲ ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ ಇವತ್ತು? ಕಾರಣಗಳೆಂದರೆ ಪಕ್ಷ ಒಟ್ಟಾಗಿ ಯಾವುದೇ ಸಮಸ್ಯೆಗಳನ್ನಿಲ್ಲದೆ ಒಟ್ಟಾಗಿ ಮೂರು ಕಡೆ ನಾವು ಮುಖಂಡರು ಆ ಚುನಾವಣೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಇದು ಗೆಲ್ಲಕ್ಕೆ ಅನುಕೂಲ ಆಗಿದೆ. ಜೊತೆಗೆ ನಮ್ಮ ಗ್ಯಾರಂಟಿ ಕೂಡ ಇದರಲ್ಲಿ ನಮ್ಮನ್ನು ಜಾಸ್ತಿ ಕೈ ಹಿಡಿಯುವಂಥ ಪ್ರಯತ್ನ ಮಾಡಿದೆ. ಮೂರನೇದಾಗಿ ನಮ್ಮಿಂದ ಏನು ಮೂಲ ಕಾಂಗ್ರೆಸ್ಸಿನ ಮತಗಳು ವಿಭಜನೆ ಆಗಿ ಬೇರೆ ಬೇರೆ ಕಾರಣಗಳಿಂದ ನಮ್ಮಿಂದ ದೂರ ಆಗಿದ್ದು, ಅವೆಲ್ಲ ಈ ಸಾರಿ ನಮ್ಮ ಪಕ್ಷಕ್ಕೆ ಬರೋದ್ರಿಂದ ನಾವು ಸುಲಭವಾಗಿ ಈ 3 ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ಶಿಗ್ಗಾವಿ ಅಂದಾಗ ಸ್ವಲ್ಪ ವ್ಯತ್ಯಯ ಕಂಡಿತ್ತು. ಅಜಂಪೀರ್ ಖಾದ್ರಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹಿಂಬದಿ ಡೋರಿಂದ ಓಡೋದ್ರು, ಅವರನ್ನೂ ಕೂಡ ಸಮಾಧಾನ ಮಾಡೋದು. ಅಂದರೆ ಇದು ಒಗ್ಗಟ್ಟನ್ನು ಸೂಚಿಸುತ್ತೆ. ಎಂಥದ್ದೇ ವ್ಯತ್ಯಯಗಳಿದ್ರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪ್ರತಿಯೊಬ್ಬರನ್ನು ಕೂಡ ಕಾರ್ಯಕರ್ತರನ್ನ ಜೊತೆಗೆ ನಡೆಸ್ಕೊಂಡು ಹೋಗುವಂತಹ ಮನೋಭಾವ ಹೇಗೆ ಅಂತ ನೋಡಿ. ಖಾದ್ರಿಯವರು ಕೂಡ ನಮ್ಮವರೇ, ನಮ್ಮ ಪಕ್ಷದವರೇ. ಸುಮಾರು 12 ಜನ ಆಕಾಂಕ್ಷಿಗಳು. ಹೌದು, ದೊಡ್ಡ ಪಟ್ಟಿನೇ ಇತ್ತು ಅದು. ಶಿಗ್ಗಾಮಿ ಬರೀ ಖಾದ್ರಿಯವರು ಅಷ್ಟೇ ಅಲ್ಲ. ಅವರೆಲ್ಲರೂ ಕೂಡ ನಾವು ಸ್ಪರ್ಧೆ ಮಾಡಬೇಕು, ನಮಗೂ ಟಿಕೆಟ್ ಸಿಗಬೇಕಂತ ಅವ್ರಿಗೂ ಕೂಡ ಭಾಳ ಆಸೆ ಇತ್ತು, ಆಕಾಂಕ್ಷಿಗಳಾಗಿದ್ದರು. ಆದರೆ ನಾವು ಕೊಡೋದು ಟಿಕೆಟ್ ಒಬ್ಬರಿಗೆ ಕೊಡಬೇಕಾಗತ್ತೆ. ಒಬ್ಬರಿಗೆ ಕೊಟ್ಟಿವಿ. ಮತ್ತು ಅವನ್ನೆಲ್ಲ ಮನವೊಲಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿವಿ, ಯಶಸ್ವಿ ಆದ್ವಿ. ಅದರಲ್ಲಿ ವಿಶೇಷವಾಗಿ ಖಾದ್ರಿ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಲ್ಲಿ, ಅದೇ ಪ್ರಶ್ನೆ ಇಲ್ಲ, ಅವ್ರಿಗೆ ಶಕ್ತಿ ಇದೆ. ಅವರು ಕೊನೆಗೆ ಜಮೀರ್ ಅಹ್ಮದ್ ಖಾನ್ ಅವರು, ಅವ್ರ ಸಮುದಾಯದ ಮುಖಂಡರು, ಅವ್ರಿಗೆ ಮನವೊಲಿಸೋದ್ರಿಂದ ಅವರು ಸ್ಪರ್ಧೆಯನ್ನು ಹಿಂದೆ ಸರಿದ್ರು. ಹೀಗಾಗಿ ಗೆಲ್ಲಕ್ಕೆ ಅದು ಕೂಡ ಒಂದು ಪಾರ್ಟ್. ಓಕೆ, ಬಹಳ ಮುಖ್ಯವಾಗಿ ಸರ್, ಕಳೆದ ವಿಧಾನಸಭಾ ಚುನಾವಣೆ ಅಂದಾಗ ಬಿಜೆಪಿಯ ವೈಫಲ್ಯಗಳನ್ನು ನೀವು ಬಹಳ ಗಂಭೀರವಾಗಿ ತಗೊಂಡು ಅದನ್ನು ರಾಜ್ಯದ ಜನತೆಯ ಮುಂದಿಟ್ರಿ. ಅಫ್ಕೋರ್ಸ್ ಅದು ಕೂಡ ನಿಮ್ಮ ಯಶಸ್ಸಿಗೆ ಅಥವಾ 135+ ಅನ್ನುವಂಥ ರಿಸಲ್ಟ್ಸಿಗೆ ಕಾರಣ ಆಯಿತು. ಇವತ್ತು ಅಂತಹದ್ದೇ ಗುರುತರ ಆರೋಪಗಳು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ನಾಯಕರ ಮೇಲಿದೆ. ಇದಕ್ಕೇನು ಹೇಳ್ತೀರಾ ಅಂತ? ನೋಡಿ, ಅವ್ರು ಮಾಡೋ ಹಂತದಲ್ಲಿ ಯಾವುದೇ ಅಂದ್ರೆ ಮಾತಿಲ್ಲ, ಅವರಲ್ಲಿಲ್ಲ. ಅನಾವಶ್ಯಕವಾಗಿರುವಂಥ ವಕ್ಫ್ ಇರ್ಬೋದು, ಮೋಡ ಇರ್ಬೋದು, ಎಕ್ಸೈಸ್ ಹಗರಣ ಇರ್ಬೋದು, ಇದು 3 ಕೂಡ ಇದಕ್ಕೆ ಬೇಸಿಲ್ಲ, ಆರೋಪ ಅಷ್ಟೇ. ಉದಾಹರಣೆ ವಕ್ಫ್ದಲ್ಲಿ, ಉದಾಹರಣೆ ಹಾವೇರಿದೆ ಹೇಳ್ತೀನಿ ಉದಾಹರಣೆ. 650 ಕೇಸ್ ಇದೆ. ಅಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ 500 ಜನ ಮುಸ್ಲಿಮರು. ಮತ್ತು ಯಾರ ಮ್ಯಾಗ ಪ್ರಭಾವ ಬೀರೋಲ್ಲ. 150 ಜನ ಹಿಂದೂಗಳು. ಹೀಗಾಗಿ ಏನೋ ಮಾಡ್ಲಿಕ್ಕೆ ಹೋದ್ರು ಅದು ಎಡವಟ್ಟಾಯಿತು. ಅಂದ್ರೆ ಬಿಜೆಪಿಯವರ ಹೋರಾಟ ಅನ್ನದಾತರ ಪರವಾಗಿದೆಯಾ ಅಥವಾ ಹಿಂದೂ ಅನ್ನದಾತರ ಪರವಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅವ್ರದ್ದು ಯಾವುದೇ ಬೇಸ್ ಇರಲ್ಲ. ಅದು ಸುಮ್ಮನೆ ಅವರು ಒಟ್ಟ ಗಾಳಿಯಲ್ಲಿ ಗುಂಡು ಹಾಕೋದು ಒಂದೇ ಅವ್ರದ್ದು. ಆ ಸಂದರ್ಭದಲ್ಲಿ ಅದನ್ನು ಲಾಜಿಕ್ ಎಂಡ್ ಅಥವಾ ಒಂದು ಎಂಡಿಗೆ ಒಯ್ಯುವಂಥ ಪ್ರಯತ್ನ ಮಾಡೋಲ್ಲ ಅವರು. ಈಗ ನೋಡಿ, ಚುನಾವಣೆ ಆಯಿತು, ಇನ್ನು ಅದ್ರ ಬಗ್ಗೆ ಅವ್ರು ಗಮನ ಹರಿಸೋಲ್ಲ, ಬಿಟ್ಟು ಬಿಡ್ತಾರೆ. ಇನ್ಯಾವ್ದು ಹುಡುಕ್ತಾ ಇರ್ತಾರೆ, ನಮ್ಗೆ ಇರೋದು ಯಾವ್ದು ಆರೋಪ ಬರುತ್ತೆ ಅಂತ. ಎಕ್ಸೈಸ್ದಲ್ಲಿ ಹೇಳಿದ್ರು 700 ಕೋಟಿ ರೂಪಾಯಿ ಅಂತ. ಅದು ಅಷ್ಟು ಪ್ರಶ್ನೆ ಬರೋದಿಲ್ಲ ಅದು. ಈಗ ನಾನು ಕೂಡ ಅಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅಂದರೆ ಆರೋಪ ಮಾಡಲಿಕ್ಕೆ ಒಂದು ಹತ್ತಿರ ಇರಬೇಕು, ಸಮೀಪ ಇರಬೇಕು. ದೂರ ಹೇಳಿದ್ರೆ ಅದನ್ನ ನಂಬಲಾರ್ದು, ಅದು ಅಸಾಧ್ಯ ಮಾತು. ಇನ್ನು ಮೂಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧ ಇಲ್ಲ, ಅವ್ರನ್ನ ಸುತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು, ಯಾರು ಬೇರೆಯವ್ರು ಮಾಡಿರ್ಬೋದು. ಆದರೆ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಇವರೇ ಮಾಡಿದ್ರನ್ನೋ ಮಟ್ಟಕ್ಕೆ ಬೆಂಬಲಿಸ್ಲಿಕ್ಕೆ ಹೋದ್ರು. ಅದರಲ್ಲೂ ಯಶಸ್ವಿ ಆಗಿಲ್ಲ. ಈಗ ಜನ ಕೂಡ ಅದನ್ನ ನೋಡ್ತಾರೆ ಹತ್ತಿರದಿಂದ. 3ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಜನ ಅವನ್ನ ರಿಜೆಕ್ಟ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ರೈಟ್ ಸರ್, ನೀವೀಗ ಹೇಳೋ ಪ್ರಕಾರವೇ ಬಿಜೆಪಿಯ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದೇ ಆದರೆ, ಇವತ್ತು ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅಬಕಾರಿ ಇಲಾಖೆಯ ಪ್ರಸ್ತಾಪಗಳಾಗ್ತಿರೋದ್ರಿಂದಾಗಿ ನೀವು ಮೇ ಬಿ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಘಟಾನುಘಟಿ ನಾಯಕರ ಹೆಸರಿನಲ್ಲಿ ಆಗ್ತಿರುವಂಥ ಈ ಹಗರಣಗಳು ಸರ್ಕಾರದ ಅಥವಾ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುತ್ತೆ ಅಂತ ಅನಿಸ್ತಾ ಇಲ್ವಾ? ಅದು ಸಾಬೀತಾಗಿದೆ. ಚುನಾವಣೆ ಫಲಿತಾಂಶದಿಂದ ಅದು ಯಾವುದೂ ಧಕ್ಕೆ ಆಗಿಲ್ಲ ಅಂತ ಸಾಬೀತಾಗಿದೆ. ಅದಕ್ಕಿಂತ ಸರ್ಟಿಫಿಕೇಟ್ ಯಾವುದೂ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. 3 ಫಲಿತಾಂಶನೇ ಅವ್ರು ಮಾಡಿರುವಂಥ ಆರೋಪ ಎಲ್ಲೂ ಕೂಡ ಒಂದು ಇನ್ಕ್ಲೂಡಿಂಗ್ ವಾಲ್ಮೀಕಿ ಹಗರಣ
ಸೊ ಅದು ಎಲ್ಲೂ ಕೂಡ ಹ್ಮ್ ಪಕ್ಷದಕ್ಕೆ ಹ್ಮ್. ಸಂಬಂಧ ಇಲ್ಲ. ಯಾರೋ ಮಾಡಿರ್ಬೋದು, ಇಲ್ಲ ಹ್ಮ್. ಅಂತ ಹ್ಮ್. 100% ನಾವು ಅಷ್ಟು ಕರೆಕ್ಟ್ ಅಂತ ಹೇಳಲಿಕ್ಕೆ ಅಲ್ಲಿ ಯಾರೋ ಮಾಡಿರ್ಬೋದು. ಹ್ಮ್. ಆದರೆ ಅದು ಸರ್ಕಾರಕ್ಕೆ ನೇರವಾಗಿ ಸಿದ್ದರಾಮಯ್ಯ ತರಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅಲ್ಲಿ ವಿಫಲರಾದರು. ಇದರ ನಡುವೆ ಸರ್, ನೀವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ, ಈ ಚುನಾವಣೆಗೆ ಗ್ಯಾರಂಟಿ ಕೂಡ ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದೆ ಅಂತ ಹೇಳಿ. ಬಟ್ ಇದೇ ಗ್ಯಾರಂಟಿ ವಿಚಾರವನ್ನ ಪ್ರತಿಪಕ್ಷಗಳು ಸೇರಿದ ಹಾಗೆ ಆರ್ಥಿಕ ತಜ್ಞರು ಆಗಾಗ ಪ್ರಸ್ತಾಪಿಸ್ತಾ ಇದ್ದಾರೆ. ಇಂಥ ಗ್ಯಾರಂಟಿಗಳಿಂದ 56,000 ಕೋಟಿಯನ್ನು ವಿನಿಯೋಗಿಸೋದ್ರಿಂದ ಆರ್ಥಿಕವಾಗಿ ಕೊಂಚ ವ್ಯತ್ಯಯ ಉಂಟಾಗುತ್ತೆ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಗವಿಯಪ್ಪನವ್ರು ಮಾತಾಡಬೇಕಾದ್ರೂ ಕೂಡ ಅದೇ ವಿಷಯ ಪ್ರಸ್ತಾಪ ಮಾಡಿದ್ರು. 2 ಗ್ಯಾರಂಟಿ ಚೂರು ಬದಿಗಿಟ್ಟಿದ್ದಿದ್ರೆ ಅನುದಾನ ಸರಿಯಾದ ಸಮಯಕ್ಕೆ ಕ್ಷೇತ್ರಕ್ಕೆ ಸಿಗ್ತಾ ಇತ್ತಲ್ಲ ಅಂತ. ನೋಡಿ, ಅದು ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿದೆ, ಅದು ಗಟ್ಟಿಯಾಗಿ ಅದ್ರ ಪರವಾಗಿದೆ. ಯಾವುದೇ ಕಾರಣಕ್ಕೆ ನಾವು ಅದನ್ನು ಬದಲಾವಣೆ ಮಾಡೋಲ್ಲ. ಸೊ ಸ್ವಲ್ಪ ಅಭಿವೃದ್ಧಿ ವಿಳಂಬ ಆಗ್ಬೋದು, ಅದನ್ನು ಮುಂದಿನ ಸಾರಿ ತೆಗೆದುಕೊಳ್ಳೋಣ. ಗ್ಯಾರಂಟಿ ಬಡವರಿಗೆ ಮುಟ್ತಿದೆ, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮಾಗಿದ್ದಾರೆ. ಹೀಗಾಗಿ ಈ ಸಾರಿ ಕಡಿಮೆ ಆಗಿರ್ಬೋದು. ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಆಗಿರ್ಬೋದು. ಅದು ನಾವು ನಿರೀಕ್ಷೆ ಮಟ್ಟಕ್ಕೆ ಜಾಸ್ತಿ ಆಗಿಲ್ಲ, ಅದು ಎಷ್ಟು ಆಗ್ಬೇಕಷ್ಟು ಆಗಿದೆ. ನಮಗೂ ಜಾಸ್ತಿ ಮಾಡ್ಲಿಕ್ಕೆ ಆಗಿಲ್ಲ, ಅದನ್ನ ಮುಂದಿನ ಸಾರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕರ್ನಾಟಕ ಅಂದಾಗ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ವ್ಯತ್ಯಯ ಆಗ್ತಿದೆ ಅಂತ ಆಯ್ತು. ಇಲ್ಲ, ಈಗ ನಾವು ಶಾಸಕರಂದ್ರೆ ಒಂದೇ ಸಾರಿ ಎಲ್ಲ ಬೇಕಂತೀವಿ. ನಮ್ದು ಬಜೆಟ್ನಲ್ಲಿ ಎಷ್ಟಿದೆ ಅಷ್ಟು ಕೊಡೋರು, ನಾವು ಅಷ್ಟು ಕೊಟ್ಟಿದ್ದೀವಿ. ಅದು ಡಬಲ್ ಕೊಟ್ಟರೆ ಕೊಡ್ಲಿಕ್ಕೆ ಆಗೋಲ್ಲ. ಡಬಲ್ ಕೇಳ್ತಿದ್ದಾರೆ, ಹಾಗಾದ್ರೆ ಡಬಲ್ ಕೇಳ್ತಾರೆ ಯಾವಾಗಲೂ. ಯಾವುದೇ ಸರ್ಕಾರದಲ್ಲಿ ಇದೇ ನಮ್ದು ಒಂದೇ ಸರ್ಕಾರ ಅಲ್ಲ. ಈಗ ಹಿಂದೆ ನಾವು ಹೇಳಿದ್ರಲ್ಲ, ನಮ್ಮ ಇಲಾಖೆಯಲ್ಲಿ 4,000 ಕೋಟಿ PWDಯಲ್ಲೇ ಹೆಚ್ಚಿಗೆ ಕೆಲಸ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ. ಆ ರೀತಿ ನಮಗೂ ಕೊಡ್ಬೋದು, ಆದರೆ ನಾವು ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಕೊಡ್ಬೋದು 4,000 ಕೋಟಿ, ಪೇಮೆಂಟ್ ಮಾಡಲಿಕ್ಕೆ ನಾವು 3 ವರ್ಷ ಬೇಕಾಗುತ್ತೆ. ಸೊ ಅದಕ್ಕಾಗಿ ಇತಿಮಿತಿಯಲ್ಲಿ ಮಾಡ್ತಾ ಇದ್ದೀವಿ. ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೊಟ್ಟಿದ್ದೀವಿ, ಆದರೆ ಅವರು ಹೆಚ್ಚಿನ ಬೇಡಿಕೆ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಚುನಾವಣೆಯಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೀರಿ, ಆದರೂ ಕೂಡ ನಿಮ್ಮ ಮೇಲಿರುವಂಥ ಈ ಗಂಭೀರ ಆರೋಪಗಳ ವಿಚಾರಕ್ಕೆ ಬರೋದಾದರೆ, ಈಗ ಮೂಡಾ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಗೆಲುವನ್ನು ಸಾಧಿಸಿದ್ರೂ ಕೂಡ ನೀವು ಆರೋಪ ಸಾಬೀತಾಗೋವರೆಗೂ ಆರೋಪ ಆಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಜನರ ಮನಸ್ಸಿನಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೆ ಅನ್ನೋದೇ ಆದರೆ ಈ ಹಗರಣಗಳನ್ನು ಜನ ಕನ್ಸಿಡರ್ ಮಾಡಿಲ್ಲ ಅಂತ ಅನ್ಕೋಬೇಕಾ? ಇಲ್ಲ, ಅವ್ರು ಮಾಡ್ಬೋದು, ಮಾಡದೇ ಇರಬಹುದು. ಸರ್ಕಾರ ಡ್ಯೂಟಿ ಅದನ್ನು ಕ್ಲೀನ್ ಚೀಟ್ ಕೊಡಲೇಬೇಕಾಗ್ತದೆ, ಅಥವಾ ಅದನ್ನು ತನಿಖೆ ಮುಖಾಂತರ ಅದನ್ನು ಸಾರ್ವಜನಿಕವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗ್ತದೆ. ಅದು ನಮ್ಮ ಡ್ಯೂಟಿ. ಲೋಕಾಯುಕ್ತ ಮೂಡ ಹಗರಣ ಮಾಡ್ತದೆ, SIT ವಾಲ್ಮೀಕಿ ಹಗರಣ ಮಾಡ್ತಾ ಇದೆ. ವಕ್ಫ್ ಅಂತ ಏನೂ ಇಲ್ಲ, ಅದು ಅದರಲ್ಲಿ ಏನೂ ಇಲ್ಲ. ಯಾಕಂದರೆ ಅದರಲ್ಲಿ BJP ಅವ್ರ ಸರ್ಕಾರದಲ್ಲಿ ಹೆಚ್ಚು ನೋಟಿಸ್ಗಳನ್ನು ಅವರೇ ಕೊಟ್ಟಿದ್ದಾರೆ. ಈಗ ಅವರೇ ಸ್ಟ್ರೈಕ್ ಮಾಡ್ತಿದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಮತ್ತೆ ಅವರೇ ಹೆಚ್ಚು ನಮ್ಗಿಂತ ಜಾಸ್ತಿ ನೋಟಿಸ್ ಕೊಟ್ಟು ಈಗ ನಮ್ಮ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಇದು ಜನ ನೋಡ್ತಾರೆ. ಮತ್ತು ಎಕ್ಸೈಸಲ್ಲಿ ಯಾವುದೇ ತನಿಖೆನೂ ಇಲ್ಲ, ಯಾವುದೂ ಇಲ್ಲ, ಆರೋಪ ಅಷ್ಟೇ. ಈಗ 2ರಲ್ಲಿ ತನಿಖೆ ನಡೀತಾ ಇದೆ. ಅದು ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, ವರದಿಯನ್ನು ಕೋರ್ಟಿಗೆ ಕೊಡ್ತಾರೆ. ಆರೋಪಗಳು ಕೇವಲ ಆರೋಪಗಳು ಅನ್ನೋದೇ ಆಗಿದ್ದಿದ್ರೆ ನಾಗೇಂದ್ರ ಅವ್ರ ರಾಜೀನಾಮೆ ಅವಶ್ಯಕತೆನೇ ಇರಲಿಲ್ಲ ಸರ್. ಸಿದ್ದರಾಮಯ್ಯನವರು ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಸತ್ಯಕ್ಕೆ ಜಯ ಅಂತ ಹೇಳಿ ಹೋರಾಡ್ಬೋದಾಗಿತ್ತು. ನೋಡಿ, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅಲ್ಲಿ ಮುಖ್ಯ ಪಾಯಿಂಟ್. ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅವ್ರಿಗೆ ಬೇರೆ ವ್ಯತ್ಯಾಸ ಇದೆ. ಒಬ್ಬನ ಯಾರಕ್ಕೆ ಕೂಡ ಅರೆಸ್ಟ್ ಮಾಡಿದ್ರೆ ನೈತಿಕ ಜವಾಬ್ದಾರಿ ಸರ್ಕಾರ ಹೊರಬೇಕಾಗುತ್ತೆ, ಅವರು ಹೊರಬೇಕಾಗುತ್ತೆ. ಸೊ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಬೇರೆ ಕೇಸು. ಯಾರಿಗೆ ನೀವು ನಂಬರ್ 1 ಹತ್ತಿರ ಅವ್ರ ಹತ್ರ ಪಾತ್ರ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು. ಸೊ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಬರಲಿ, ಬಂದ್ಮ್ಯಾಗ ನೋಡೋಣ ಅದ್ರ ಬಗ್ಗೆ. ಓಕೆ, ಹಲವಾರು ಸಂದರ್ಭದಲ್ಲಿ ಜನಸಾಮಾನ್ಯರ ಮನೋಭಾವ ಹೇಗೆ ಬರುತ್ತೆ ಅಂದರೆ ಸರ್, ಮುಖ್ಯಮಂತ್ರಿ ಸ್ಥಾನದಲ್ಲಿ ಈ ಸೌತ್ ಝೋನರ್ ಯಾರಾದರೂ ಒಬ್ರು ಕೂತ್ಕೊಂಡಿದ್ರೆ, KPCC ಅಧ್ಯಕ್ಷ ಸ್ಥಾನದಲ್ಲಿ ನಾರ್ತ್ ಝೋನರ್ ಕೂತ್ಕೊಳ್ಳಿ, ಅಥವಾ ಅದು ಉಲ್ಟಾ ಪಲ್ಟಾ ಆದರೂ ಫೈನ್. ಅದರ ಅರ್ಥ ಸೌತ್ ಮತ್ತು ನಾರ್ತ್ 2 ಕರ್ನಾಟಕದ ಭಾಗಗಳ ಉದ್ಧಾರ ಅನ್ನೋದಾಗುತ್ತೆ, ಅಥವಾ ಅಭಿವೃದ್ಧಿ ಅನ್ನೋದಾಗುತ್ತೆ ಅಂತ ಹೇಳಿ. ಸೊ 2 ಕ್ಷೇತ್ರಗಳಲ್ಲಿ ಈಗ ಕೂತ್ಕೊಂಡಿರೋದು ಉತ್ತರ ಕರ್ನಾಟಕದವರಿಗೆ ಚಾನ್ಸೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಅವಕಾಶಕ್ಕೆ ನಾವು ಕಾಯ್ಬೇಕಾಗುತ್ತೆ. ಹಿಂದಿಲ್ ನಾಳೆ ಬಂದೇ ಬರ್ಬೋದು. ಅದು ಕನಸಿದೆ, ಆ ಕಡೆ ಜನ ನಮ್ಮವರು ಆಗಬೇಕು, ಅಧ್ಯಕ್ಷರು ಆಗಬೇಕು, ಮುಖ್ಯಮಂತ್ರಿ ಆಗಬೇಕಂತ ಆ ಕಡೆಯಿಂದ ಭಾಳ ದಿವಸ ಕನಸಿದೆ. ಸೊ ಅದು ಬರ್ಬೋದು, ಆದ್ರೆ ಕಾಯ್ಬೇಕು ನಾವು. ರಾಜಕೀಯದಲ್ಲಿ ಕಾಯುವುದೇನೆ ದೊಡ್ಡ ಅದೇ ಒಂದು ಸೂತ್ರ, ಅಥವಾ ಅದೇ ಒಂದು ಮಾನದಂಡ ಅಂತ ಹೇಳ್ಬೋದು. ಹಾಗಾದ್ರೆ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಇಲ್ಲ, ನಾ ಯಾವಾಗೂ ಅಮ್ಮ ಆಗ್ಬೇಕಂತ ಆಸೆ ಪಟ್ಟಿಲ್ಲ.
ಅಂದರೆ ಪಕ್ಷದ ಕೆಲಸ ನಾವು ಕೊಟ್ಟದ್ದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದಿಂದಿಲ್ಲ ನಾಳೆ ಥರ ಲಾಭ ಖಂಡಿತವಾಗಿ ಬಂದೇ ಬರ್ತದೆ. ಸರ್, ಸಹಜವಾಗಿ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಥವಾ ಯಾವುದೇ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಹಜ ಬೇಡಿಕೆಗಳು ಅಂತ ನಿಮ್ದಿದ್ದೇ ಇರುತ್ತೆ. ಈಗ 2028 ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಈ ಹಿಂದೆ DCM ಸ್ಥಾನದ ಆಕಾಂಕ್ಷಿಯಾಗಿದ್ರಿ, ಕೇಳಿದ್ರಿ, ಅದು ಫಲ ಕೊಡಲಿಲ್ಲ. ಈಗ KPCC ಕೇಳ್ತಾ ಇದ್ದೀರಾ? ಇಲ್ಲ, ನಾವು ಕೇಳ್ತಲ್ಲ, KPCC ಕೇಳೇ ಇಲ್ಲ, ಅದ್ರ ಬಗ್ಗೆ ನಮ್ಗೆ ವಿಚಾರ ಕೂಡ ಇಲ್ಲ. ಅದು ಯಾವುದೇ ವಿಚಾರ. ಓಕೆ, ನಿಮ್ಮ ಬೆಂಬಲಿಗರ ಒತ್ತಾಯ ಇತ್ತು ಅಂದ್ರೆ, ನಿಮ್ಮ ಕಾರ್ಯಕರ್ತರ ಒತ್ತಾಯ ಇದ್ದೇ ಇದ್ದಾರೆ, ಅವ್ರದಂತೆ ಇದ್ದೇ ಇದ್ದಾರೆ. ಅವರು CM ಆಗ್ಬೇಕಂತ ಇದೆ. ಇನ್ನು ಈ ಚುನಾವಣೆ ಆದ್ಮೇಲೆ ಅಧ್ಯಕ್ಷ ಆಗ್ಬೇಕಂತ ಇದು ಹೊಸ ಸ್ಟಾರ್ಟ್ ಆಗಿದೆ. ಈಗ ಇದ್ದೇ ಇರ್ತೈತಿ. ಅಂತಿಮವಾಗಿ ಹೈಕಮಾಂಡ್ ಅದನ್ನ ಯಾರಿಗೆ ಕೊಡಬೇಕು, ಯಾರಿಗೆ ಸಮರ್ಥರು, ಅವ್ರ ಲೆಕ್ಕಾಚಾರ ಹಾಕಿ ಮಾಡಬೇಕಾಗುತ್ತೆ. ಇಲ್ಲೆಲ್ಲೇ ಡಿಸ್ಕಸ್ ಆಗೋದು ಬೇರೆ ಸರ್. ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ವರೆಗೂ ಆ ಬೇಡಿಕೆಗಳು ಹೋಗ್ತವೆ, ಬಟ್ ಅಂತ ರೆಸ್ಪಾನ್ಸ್ ಸಿಗೋದಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಅಂತ ನಿಮ್ಮ ವಿಚಾರದಲ್ಲಿ? ನೋಡಿ, ಅವರು ಬೇರೆ ಬೇರೆ ಆ್ಯಂಗಲ್ಗಳಿಂದ ಅವರು ಸೋರ್ಸಿಂದ ಮಾಹಿತಿ ಕಲೆ ಹಾಕ್ತಾರೆ. ಕಾರ್ಯಕರ್ತರು ಇರ್ಬೋದು, ಶಾಸಕರು, ಮಂತ್ರಿಗಳು ಅವ್ರದ್ದೇ ಅಂತ ಸೋರ್ಸಿಂದ ಕಲೆ ಹಾಕ್ತಾರೆ. ಸೊ ಒಂದು ಡಿಸಿಷನ್ಗೆ ಬಂದೇ ಬರ್ತಾರೆ ಅವರು. ಸೊ ನಮ್ಮೊಬ್ಬರ ಮೇಲೆ ನಮ್ದು ಒಂದೇ ಅವರು ಮಾಹಿತಿ ಪಡೆಯಲ್ಲ. ಅವ್ರ ಸೋರ್ಸಿಂದ ಮಾಡಿ ಅವ್ರಿಗೆ ಯೋಗ್ಯವಾದನ್ನ ಡಿಸಿಷನ್ ಕೊಡ್ತಾರೆ. ಸಹಜವಾಗಿ ಇಂಥ ಬೆಳವಣಿಗೆಗಳು DK ಶಿವಕುಮಾರ್ ಅವರು ಒಂದು ಬೇಡಿಕೆ ಇಟ್ಟರೆ ಅವರು ಪ್ರಬಲವಾಗಿದ್ದಾರೆ, ಅವ್ರದ್ದು ಡಿಮಾಂಡ್ ಇದಿರ್ತು. ಸತೀಶ್ ಜಾರಕಿಹೊಳಿ ಅವರು ಆಗಾಗ ಬೇಡಿಕೆ ಇಡ್ತಿದ್ದಾರೆ, ಅದಾಗಿಲ್ಲ ಅಂದ್ರೆ ಇವರು ಪ್ರಬಲರಲ್ವಾ, ಈ ಥರದೊಂದು ಥಾಟ್ ಜನರೇಟ್ ನೋಡಿ. ಅಧ್ಯಕ್ಷ CM ಆದಾಗ ನ್ಯಾಚುರಲ್ ಆಗಿ ಅವರಿಗೆ ಜಾಸ್ತಿ ಪ್ಲಸ್ ಇರ್ತದೆ. ಈಗ ಅಧ್ಯಕ್ಷ ಇದ್ದವ್ರಿಗೆ ಬೇಡಿಕೆ ಇಡೋದು ಬೇರೆ, ನಾ ಇಡೋದು ಬೇಡಿಕೆ ಇಡೋದು. CM ಅವ್ರ ಬೇಡಿಕೆ ಇಡೋದು ಬೇರೆ, ನಾವು ಮಂತ್ರಿಗಳು ಇಡೋದು ಬೇರೆ. ನ್ಯಾಚುರಲ್ ಆಗಿ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇದ್ದೇ ಅದು. ಸೊ ಆ ಥರದ್ದು ಒಂದು ಸಲ ಹೆಚ್ಚು ಅವ್ರಿಗೆ ಕೆಲಸಗಳಾಗ್ತಾವ, ಲಾಭಗಳಾಗ್ತಾವ. ಸೊ ಸ್ವಾಭಾವಿಕ. ನಮಗೊಂದು ಸಾರಿ ನಾವು ಕೇಳಿದ ಕೊಡದೇ ಇರ್ಬೋದು ಹೈಕಮಾಂಡು. ಅವ್ರು ಕೇಳಿದಾಗ ಕೊಟ್ಟೆ ಕೊಡ್ತಾರೆ. ಕಾರಣ ಅಂದರೆ ಆ ಸ್ಥಾನಕ್ಕೆ, ಪೋಸ್ಟ್ಗೆ. ಓಕೆ, 2028 ಚುನಾವಣೆ ಫಲಿತಾಂಶ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಕೂಡ ಹೌದು, ಖಂಡಿತವಾಗಿ ಹೇಳಿದ್ವಿ. 28ರಲ್ಲಿ ನಾವು ಕ್ಲೇಮ್ ಮಾಡ್ತೀವಿ ಹೇಳಿದ್ದೀನಿ. ಅದಂತೂ ಇದ್ದೇ ಇರ್ತೈತೆ. 28ಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು, ಕ್ಲೇಮ್ ಮಾಡಬೇಕು, ಅದನ್ನು ಮಾಡ್ತೀವಿ. ಓಕೆ, ಸದ್ಯ ಸಚಿವ ಸಂಪುಟ ಅಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಕೆಲವೊಂದು ವದಂತಿಗಳು ಕೂಡ ಇದೆ. ಈಗ 2 ವರ್ಷಕ್ಕೆ ಸಚಿವ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ, ಪುನರ್ರಚನೆ ಆಗುತ್ತೆ ಅಂತ ಹೇಳಿ. ಅಂದ್ರೆ ಕೆಲವೊಬ್ಬ ಸಚಿವರಿಗೆ ಕೊಕ್ಕುಡ ಸಾಧ್ಯತೆಗಳೇನಾದರೂ ಇದೆಯಾ? ಆ ಥರದ ಪಕ್ಷದಲ್ಲಿ ಚರ್ಚೆ ನಡೀತಾ ಇದ್ದಾರೆ ಅಂತ ಮಾಡಬೇಕಂತ. ಅದು ಯಾವ ಸಾಹಿತ್ಯದಲ್ಲಿ ಮಾಡ್ತಾರೆ, ಅದಕ್ಕೆ ಏನು ಮಾಡ್ದಂಡು ಗೊತ್ತಿಲ್ಲ. ಬದಲಾವಣೆ ಮಾಡ್ಬೇಕು ಸ್ವಲ್ಪ ಮಟ್ಟಿಗೆ ಅಂತ ವರಿಷ್ಠರು, ಕೇಂದ್ರದ ಮತ್ತು ರಾಜ್ಯ ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಹುಶಃ ಅದು ಅಧಿವೇಶನ ನಂತರ ಆದರೂ ಆಗ್ಬೋದು. ಓಕೆ, ಅಂದರೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಹೆಸರಿಟ್ಟು ರುದ್ರಯ್ಯ ಅನ್ನೋರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ಅಬಕಾರಿ ಇಲಾಖೆ, ಈಗ RB ತಿಮ್ಮಾಪುರ್ ಅವರ ಇಲಾಖೆಯ ಮೇಲೆ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರೋದ್ರಿಂದಾಗಿ ಇಂಥ ಇಲಾಖೆಗಳನ್ನೇನಾದರೂ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ನಿರ್ಧಾರ ತಗೊಳ್ಳುವಂಥದ್ದು, ಅಥವಾ ಇಲ್ಲಿ ಬದಲಾವಣೆ ಈ ಇಲಾಖೆಯಲ್ಲಿ ಆಗಬೇಕು ಅಂತ ತಗೊಳ್ಳೋದು ಹೇಗೆ? ಇಲ್ಲ, ಅದು ನೋಡ್ಬೇಕು. ಅದು ಯಾವ ಮಾನದಂಡ ಇಡ್ತಾರ ಅವರು, ಏನು ಅದಕ್ಕೆ ಇಟ್ಟಾರ ಅವ್ರಿಗೆ ಗೊತ್ತದು. ಹೆಂಗೆ ಯಾರು ಬದಲಾವಣೆ ಮಾಡಬೇಕು, ಯಾರು ಖಾತೆ ಬದಲಾವಣೆ ಮಾಡ್ಬೇಕಾ, ಒಂದು ವೇಳೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಅದು ಗೊತ್ತಿಲ್ಲ ನಮಗೆ, ಯಾವ ಮಾನದಂಡ ಮೇಲೆ ಅದಕ್ಕೆ ಏನು ಇಟ್ಟಿದಂತ ಗೊತ್ತಿಲ್ಲ. ಅದು ಏನಿದ್ರು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಓಕೆ, ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಸರ್ 135+ ಅನ್ನುವಂಥ ರಿಸಲ್ಟ್ ಬಂದಾಗಲೂ ಕೂಡ 4 ದಿವಸ ಡೆಲ್ಲಿಗೆ ಹೋಗಿ ಬರಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆ ಸಂದರ್ಭದಲ್ಲಿ ಕಡೆದಾಗ ಗೊತ್ತಾಯಿತು, ಆ ಒಂದು 4-5 ದಿವಸ ಅಂತರೂ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ಉತ್ತರ ಇರಲಿಲ್ಲ ಕರ್ನಾಟಕ ಜನತೆಯ ಜೊತೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಗೊತ್ತಾಗುತ್ತೆ. 2 ವರ್ಷ ಅನ್ನುವಂತಹ ಒಂದು ನೀತಿಗೆ ಬಂದಿದ್ದಾರೆ ಅಂತ. ಸೊ ಇನ್ನೊಂದು ಹಾರ್ಡ್ಲಿ 1 ವರ್ಷ ಆಗ್ತಿದ್ದಂಗೆ ಅಲ್ಲೇನಾದರೂ DK ಶಿವಕುಮಾರ್ ಅವ್ರು ಕೂತ್ಕೋತಾರ? ಅಂತಹ ಬದಲಾವಣೆ ಏನಾದರೂ ಕಾಂಗ್ರೆಸ್ನಲ್ಲಿ ಆಗುತ್ತಾ ಹೇಗೆ? ನೋಡಿ, ನಿಮ್ಮ ವಿಚಾರಗಳು ನಾವು ಕೇಳಿದ್ದೀವಿ, ಹೇಳ್ತಾರೆ ಹಿಂಗಾಗಿದೆ ಅಂತ, ಹಿಂಗೆ ಚರ್ಚೆಯ ಡೆಲ್ಲಿಯಲ್ಲಿ ಮಾತಾಡಿದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೂಡ ಅದು ಅಧಿಕೃತವಾಗಿ ನಮ್ಮ ಗಮನಕ್ಕೂ ಇಲ್ಲ, ಅಥವಾ ಡೆಲ್ಲಿಯಲ್ಲಿ ನಾವು ಪಾರ್ಟಿ ಕೂಡ ಅಲ್ಲ. ಯಾಕಂದರೆ ಅಲ್ಲಿ ಕೆಲವೇ ಜನ ಡೆಲ್ಲಿಯಲ್ಲಿ ಮಾತುಕತೆ ಆಗಿದೆ. ಸೊ ಅದೇನಿದ್ರು ಅವ್ರ ಮಧ್ಯೆ ಆಗಿರುವಂಥ ಒಂದು ಒಪ್ಪಂದ ಇರ್ಬೋದು. ಹೊರತಾಗಿ ಅದಕ್ಕೆ ನಾವು ಹೊರಗಿಂದ ಕೇಳಿದೀವಿ ಅಷ್ಟೇ, ಈ ಥರ ಆಗಿರ್ಬೋದು, 3 ವರ್ಷ 30 ತಿಂಗಳಿದೆ ಅಂತ. ಸೊ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಒಂದು ಪಕ್ಷ ಆ ಸ್ಥಾನದಲ್ಲಿ 2.5 ವರ್ಷ ಆದ ಮೇಲೆ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಅವರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾರ, ಅಥವಾ ಕಾಂಗ್ರೆಸ್ ಅದನ್ನು ಒಪ್ಪಿಕೊಂಡು ಮುಂದುವರಿಯುತ್ತಾ ಹೇಗೆ? ಅಲ್ಲ, ಅದು ಕಾಂಗ್ರೆಸ್ ನಿರ್ಣಯ, ಸತೀಶ್ ಜಾರಕಿಹೊಳಿ ನಿರ್ಣಯ ಎಲ್ಲಾದರೂ. ಅದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ, ಶಾಸಕರ ನಿರ್ಧಾರ.
ಸೊ ಅದನ್ನು ಎಲ್ಲರೂ ಒಪ್ಪಲೇಬೇಕಾಗ್ತದೆ, ಅದು ಪ್ರಶ್ನೆ ಬರಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಆ ಒಂದು ಸೌಭಾಗ್ಯ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಒಂದು ಅವಕಾಶ ಸತೀಶ್ ಜಾರಕಿಹೊಳಿ ಅವರಿಗೆ ಲಭ್ಯವಾಯಿತು ಅನ್ನೋದಾದ್ರೆ? ಅದೇ ಹೇಳಿದ್ರೆ ಅದೇನಿದ್ರು ಹೈಕಮಾಂಡ್ ನಿರ್ಧಾರ, ನಮ್ಮ ನಿರ್ಧಾರ ಅಲ್ವೇ ಅಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ದೂರದೃಷ್ಟಿ ನಿರ್ಧಾರ ಮಾಡೋದು ಹೈಕಮಾಂಡ್, ಕೇಂದ್ರ ವರಿಷ್ಠರು. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ ಸರ್, ಆಗಾಗ ಮೀಟಿಂಗ್ಗಳಾಗ್ತವೆ. ಎಷ್ಟರ ಮಟ್ಟಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಬಣದವರ ಚರ್ಚೆ ಈ ಥರದ್ದಾಗುವಾಗ 135+ ಅನ್ನೋ ವಿಶ್ವಾಸ ಕೊಟ್ಟಿರ್ತಾರೆ ನೋಡಿ ಜನಕ್ಕೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥ ಕ್ಲಾರಿಟಿ ಇರುತ್ತೆ ಹೊರತು ಆಗಾಗ ಈ ಥರ ಚರ್ಚೆಗಳು ಆದಾಗ ಅವರಿಗೆ ಆತಂಕ ಆಗುತ್ತೆ, ರಾಜ್ಯದ ಜನತೆಗೆ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಸರ್. ಈ ಬಣ ರಾಜಕೀಯ ಅನ್ನೋದು ಕಾಂಗ್ರೆಸ್ ಕೂಡ ಹೊರತಾಗಿಲ್ವಲ್ಲ ಅಂತ? ಇಲ್ಲ, ಅದು ಆ ಥರ ಏನೋ ನಮಗೆ ನಡೆಸ್ತಾ ಇಲ್ಲ. ಯಾಕಂದರೆ ಅದು ನೀವು ಹೇಳ್ದಂಗೆ ಚರ್ಚೆ ಆಗೋದು ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಚರ್ಚೆ ಮಾಡಿರ್ತೀವಿ, ಮುಖಂಡರು ಸೇರ್ತೀವಿ, ಅದರಲ್ಲಿ ರಾಜಕೀಯ ಚರ್ಚೆ ಆಗುತ್ತೆ ಅಂತ ಹೇಳಿಕಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಆಗ್ಬೋದು, ನೀವು ಹೇಳಿರುವಂಥ ಕೆಲವು ಅಂಶಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಯಾವುದೇ ಆರೋಪ ಇರ್ಬೋದು, ಹಗರಣಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಚರ್ಚೆ ಆಗ್ಬೋದು ಅಲ್ಲಿವರು. ಬರೀ ನಾವು ಮುಖ್ಯಮಂತ್ರಿ ಆಗಬೇಕು, ನಾಯಕತ್ವ ಬದಲಾವಣೆಗೆ ನಾವೇನು ಕೊಡುವಂಥದ್ದಲ್ಲ. ಪಕ್ಷದ ಸಂಘಟನೆ ಮುಖ್ಯ. 28ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರಬೇಕು. ಸೊ ಇವೆಲ್ಲ ಚರ್ಚೆ ಆಗುತ್ತೆ. ಪಕ್ಷದಲ್ಲಿ ಆಗುಗಳ ಬಗ್ಗೆ ಹಿರಿಯ ಸಚಿವರು ಚರ್ಚೆ ಮಾಡ್ತಾರೆ, ಹೊರತಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಚರ್ಚೆಗಳಲ್ವೇ ಅಲ್ಲ ಅದು. ಓಕೆ ಸರ್, ಈಗ ಮುಖ್ಯಮಂತ್ರಿ ಸ್ಥಾನ ಅನ್ನೋ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರು ಅನಿವಾರ್ಯನ? ನೋಡಿ, ಅನಿವಾರ್ಯ. ಯಾಕಂದರೆ ಅವ್ರ ಲೀಡರ್ಶಿಪ್ನಲ್ಲಿ ನಮ್ಮ ಸರ್ಕಾರ ಬಂದಿದೆ, ಮತ್ತು ಅವ್ರಿಗೊಂದು ಲೀಡರ್ಶಿಪ್ ಇದೆ, ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಒಂದು ಶಕ್ತಿ ಇದೆ ಅವ್ರಿಗೆ. ಸುಮಾರು 40 ವರ್ಷ ತಮ್ಮದೇ ಅಂತ ಒಂದು ಚಾಪ್ ಇದೆ, ವರ್ಚಸ್ ಇದೆ. ಸೊ ಹೀಗಾಗಿ ಅವ್ರ ನೇತೃತ್ವದಲ್ಲಿ ನಾವು ಬಂದಿರೋದ್ರಿಂದ ಅವ್ರಿಗೆ ಅನಿವಾರ್ಯನೇ. ಸಿದ್ದರಾಮಯ್ಯನವ್ರನ್ನ ಒಪ್ಪಿಕೊಂಡ ಹಾಗೆ ಸರ್, ರಾಜ್ಯದ ಜನತೆ ಇರ್ಬೋದು ಅಥವಾ ಕಾಂಗ್ರೆಸ್ನ ಬಹುತೇಕರು ಇರ್ಬೋದು, DK ಶಿವಕುಮಾರ್ ಅವರ ನಾಯಕತ್ವವನ್ನು ಅಷ್ಟಾಗಿ ಒಪ್ಪುತ್ತಿಲ್ಲ ಅಂತ. ಅವರ ಸಂಘಟನಾ ಚತುರತೆ, ಚಾಣಕ್ಯತನವನ್ನು ಎಸ್ ಅಫ್ಕೋರ್ಸ್ ಕಂಪ್ಲೀಟ್ಲಿ ಅಗ್ರಿ, ಬಟ್ ಆ ಸ್ಥಾನದಲ್ಲಿ ಕೂರೋದಕ್ಕೆ ಬಹುತೇಕರು ಒಪ್ಕೊಳ್ತಿಲ್ಲ ಅನ್ನೋದನ್ನು ಗಮನಿಸ್ಬೋದು ಸರ್ ನಾವು. ಅದು ಇದ್ದೇ ಇರ್ತದೆ, ಪರ ಇರೋದು ಇದ್ದೇ ಇರ್ತದೆ, ಅದನ್ನೇನು ಮಾಡಲಿಕ್ಕಾಗಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಅಂತಿಮ. ಸೊ ಅದು ಆ ರೀತಿ ಈಗ ಸಿದ್ದರಾಮಯ್ಯ ಅವ್ರಿಗೆ ಶಿವಕುಮಾರ್ಗೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಕೆಲವರಲ್ಲಿ ಅವ್ರು ಹೆಚ್ಚಾಗ್ಬೋದು, ಕೆಲವರಲ್ಲಿ ಇವ್ರು ಹೆಚ್ಚಾಗ್ಬೋದು. ಸೊ ಒಬ್ರಿಗೊಂದು ಕ್ವಾಲಿಟಿ ಇದ್ದಿದ್ದು ಒಬ್ರಿಗೆ -+ ಇದ್ದೇ ಇರ್ತೈತೆ. ಸೊ ಅದು ಬೇರೆ ವಿಚಾರ. ಓಕೆ, ಕಾರ್ಯಕರ್ತರು ಮತ್ತು ಸಂಘಟನೆ ಮತ್ತು ಜನರ ಸಮಸ್ಯೆ ಆಲಿಸುವ ಒಂದು ಪರಿಪಾಠ ನಿಮ್ಮ ಕ್ಷೇತ್ರ ಅಥವಾ ನೀವು ನಿಮ್ಮ ಇಲಾಖೆಯಲ್ಲಿ ಹೌದು ಸರ್, ಬಟ್ ಈ BJP ಭದ್ರಕೋಟೆನ ಭೇದಿಸಿದ ಹೇಗೆ ಅಂತ ಶಿಗ್ಗಾವಿಯಲ್ಲಿ? ಸೊ BJPಯಲ್ಲಿ 5 ವರ್ಗ ಜಾಸ್ತಿ ಇದ್ದಾರೆ. 5 ವರ್ಗದಿಂದ BJP ಅವರು ಇಲ್ಲಿವರೆಗೆ ಗೆಲ್ತಾ ಇದ್ರು. ಸೊ ಅವ್ರು ನಾವು ಕನ್ವಿನ್ಸ್ ಮಾಡಿ, ನಿಮ್ಮದು ಸರಿಯಾದ ಪಾರ್ಟಿ BJP ಅಲ್ಲ, ನಿಮ್ಮದು ಕಾಂಗ್ರೆಸ್ ಸರಿಯಾದ ಪಾರ್ಟಿ ಬನ್ನಿ ಅಂತ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದಾಗ, ಸೊ ಇಲ್ಲಿ ನಮ್ಗೆ ಶಿಫ್ಟ್ ಆಗಿದ್ರಿಂದ ನಾವು ಸುಲಭವಾಗಿ ಗೆಲ್ಲಲಿಕ್ಕೆ ಅವಕಾಶ ಆಯಿತು. ಓಕೆ, ಬೆಳಗಾವಿ ಅಥವಾ ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕರ್ನಾಟಕದಾದ್ಯಂತ ಸಂಚರಿಸ್ತಾರೆ ಅನ್ನೋದಾದ್ರೆ ಗುರಿ ಮತ್ತು ಉದ್ದೇಶ ಬದಲಾಗಿದೆ ಅಂತ ಅನ್ಕೊಳ್ಬೋದಾ? ಇಲ್ಲ, ನಾವು ಹೇಳಿದಲ್ಲ 28 ಗುರಿ ಇಟ್ಕೊಂಡೆ ನಾವು ಕೆಲಸ ಮಾಡ್ತಾ ಇದ್ವಿ. 28ರಲ್ಲಿ ನಮ್ಮ ಗುರಿ ಇದೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ಬೆಳಗಾವಿಗೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಕಳೆದ 30 ವರ್ಷಗಳಿಂದ ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ನಾವು ಕೆಲಸ ಮಾಡಿದ್ದೇನೆ. ಅದು ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡಿದ್ವಿ. ಹೀಗಾಗಿ ನಮಗೆ ಹೊಸಬರಂತ ಯಾರು ಕೂಡ ಕನ್ಸಿಡರ್ ಮಾಡೋಲ್ಲ. ಹಳಬರೇ, ನಮ್ಮವರೇ, ನಮ್ಮ ಊರಿಗೆ ಬಂದಿದ್ರು, ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು ಅನ್ನೋ ಭಾವನೆ ಇದೆ. ಹೀಗಾಗಿ ನಮ್ಮ ಜನ ಭಾಳ ಬೇಗ ಒಪ್ಕೊಳ್ತಾರೆ. ಖಂಡಿತ ಸರ್. ಸರ್, ಇನ್ನು ಪಂಚಮಸಾಲಿ ಹೋರಾಟ ನಿರಂತರವಾಗಿ ಆಗ್ತಿರುವಂತಹ ಹೋರಾಟ, ಸೊ ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ? ಆದಷ್ಟು ಅದಕ್ಕೆ ಸರ್ಕಾರ ಬೇಗನೆ ಏನಾರು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು. ಯಾಕೆ ಪದೇ ಪದೇ ಆಗೋದ್ರಿಂದ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಸಾರಿ ಮುಖ್ಯಮಂತ್ರಿಗಳು ಬಹುಶಃ ಬೆಳಗಾವಿ ಅಧಿವೇಶನದಲ್ಲಿ ಅವ್ರ ಪೂಜ್ಯರು, ಅವ್ರ ವರಿಷ್ಠರ ಜೊತೆ ಒಂದು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಅಂತಿಮ ಹೇಳೋದು ಒಳ್ಳೆಯದಂತ ನನ್ನ ಭಾವನೆ. ಸರ್, ಈಗ ಸಚಿವರು ಅಂದಾಗ ಸಚಿವರ ಸಾಮರ್ಥ್ಯದ ಆಧಾರದ ಮೇಲೆ ಈಗೇನಾದರೂ ಸ್ವಲ್ಪ ಬದಲಾವಣೆ ಅನ್ನೋದೇನಾದರೂ ಮಾಡ್ತೀರಾ ಅಥವಾ ಯಾವ ಆಧಾರದಲ್ಲಿ ಬದಲಾವಣೆ? ಅದೇ ಹೇಳಲ್ಲ, ಅವ್ರು ಯಾವ ಮಾನದಂಡ ಇಟ್ಟಿದ್ದಾರೆ, ತೆಗೆದಾಕ್ಬೇಕಾ, ಬೇರೆಯವ್ರನ್ನ ತಗೊಳ್ತಾರೆ, ಯಾಕೆ ತಗೋಬೇಕು ಅಂತೇಳಿ, ಖಾತೆ ಬದಲಾವಣೆ ಅಂದರೆ ಯಾಕೆ ಮಾಡಬೇಕು ಅನ್ನೋದು ಅದು ಅವರು ನಿರ್ಧಾರ ಮಾಡಬೇಕಾಗಿದೆ, ಕೇಂದ್ರದ ವರಿಷ್ಠರು. ಸೊ ಅದಕ್ಕೆ ಕಾದು ನೋಡ್ಬೇಕು, ಅದು ಏನು ಅವರು ಮಾನದಂಡ ನಮ್ಗೆ ಗೊತ್ತಿಲ್ಲ. ಡಿಮಾಂಡ್ಸು ಜಾಸ್ತಿ ಇದೆಯಲ್ಲ ಸರ್, ಈಗ ಸಚಿವ ಸ್ಥಾನ ಅಂದಾಗ ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಿರುತ್ತೆ. ಲಾಸ್ಟ್ ಟೈಮ್ ನಿಗಮ ಮಂಡಳಿದು ಅಲಾಟ್ಮೆಂಟ್ ಆಗ್ಬೇಕಾದ್ರೇನೆ ಬಹಳಷ್ಟು ಡಿಮಾಂಡ್ ಇತ್ತು ಟು ಬ್ಯಾಲೆನ್ಸ್. ಇಲ್ಲೂ ಸಾಕಷ್ಟು ಇದ್ದಾರೆ, ಇಲ್ಲಿ ಸುಮಾರು ಜನ ಇದ್ದಾರೆ. ಅವ್ರಿಗೆ ಮಾಡೋದು 34 ಅಷ್ಟಲ್ಲ, ಅದಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಬರೋಲ್ಲ. ಅವ್ರನ್ನೇ ಅದರಲ್ಲೇನೆ ಸಮಾಧಾನ ಮಾಡಬೇಕು. ಜಾತಿ, ಪ್ರಾಂತ
ಭಾಷೆ ಹ್ಮ್. ಎಲ್ಲ ಇಷ್ಟರಲ್ಲೇ ನಾವು ಸೆಟಪ್ ಮಾಡಬೇಕು. ಸೊ ಅದು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್, ಈಗ ವಾಲ್ಮೀಕಿ ಮೂಡಾ ಹಗರಣದ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು, ಬಿಜೆಪಿ ಸರ್ಕಾರದ 21 ಹಗರಣಗಳು ಹೊರಗೆ ಬರುತ್ತೆ ನೋಡ್ತಾ ಇರಿ ಅಂತ ಹೇಳಿ. ಸೊ ಹಂತವಾಗಿ ಈಗ ಕೋವಿಡ್ ಹಗರಣ ಪ್ರಸ್ತಾಪ ಆಗ್ತಾ ಇದೆ. ಇಲ್ಲಿ ನಂದು 2 ಪ್ರಶ್ನೆ ಏನು ಅಂದರೆ, ಬಿಜೆಪಿ ಮತ್ತು ಜೆಡಿಎಸ್ ಹಗರಣವನ್ನು ಪ್ರಸ್ತಾಪಿಸಿದ್ರು ಅಂತ 21 ಹಗರಣ ಹೊರಗಡೆ ಬರ್ತಿದ್ಯಾ, ಸತ್ಯವನ್ನ ಜನರಿಗೆ ಮುಂದೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ಕೋವಿಡ್ ಹಗರಣ ಸೇರಿದಂಗೆ ಹೊರಗೆಲ್ಲ ಮುಂಚೆನೇ ರಿಜಿಸ್ಟರ್ ಆಗಿದ್ದು, ಎನ್ಕ್ವೈರಿ ಆಗಿದ್ದು, ಎನ್ಕ್ವೈರಿ ಹಂತಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪೆಂಡಿಂಗ್ ಇದ್ದಂಥ ಕೇಸ್. ಅದನ್ನು ನಮ್ಮದು ಬಂತದ ನಾವು ತಂದಿಲ್ಲ. ಅದಕ್ಕಿಂತ ಮುಂಚೆನ ಅದು ಕೆಲವು ಬಿಜೆಪಿ ಕಾಲದಲ್ಲಿ ಅವರೇ ಎನ್ಕ್ವೈರಿ ಮಾಡಿದ್ದು, ಅವ್ರೇನ ಮಾಡಿದ್ದು. ಅದು ದೇವರಾಜ ಅರಸ ಟರ್ಮಿನಲ್ ಟ್ರಕ್ದು ಇರ್ಬೋದು, ಅಥವಾ ಭೂವಿ ನಿಗಮದ ಸಿಮಿಲರ್ ಕೇಸು ಯಾವ್ದು ನೀವು ಹೇಳ್ತಿರಲ್ಲ ವಾಲ್ಮೀಕಿ ಅಂತ ಇವತ್ತೇ ಬಂದಿದೆ, ಅವರು ಕೂಡ ದುಡ್ಡನ್ನು ಬೇರೆ ಕಡೆ ಇಟ್ಟಿದ್ದಾರಂತ. ಅದು ಬಿಜೆಪಿ ಕಾಲದಲ್ಲಿ ಆಗಿರುವಂಥ ಎನ್ಕ್ವೈರಿಗಳು. ಸೊ ಅದು ಈಗ ನ್ಯಾಚುರಲ್ ಆಗಿ ಈ ಸರ್ಕಾರನ ಅದಕ್ಕೆ ಅಂತಿಮ ತೀರ್ಮಾನ ಮಾಡಬೇಕಿದೆ, ಮಾಡ್ತೀವಿ ಅಷ್ಟೇ. ನೇರವಾಗಿ ಹೇಳೋದಾದ್ರೆ ಸರ್, ಎಷ್ಟರ ಮಟ್ಟಿಗೆ ಜನ ಮಾತಾಡ್ತಾರೆ ಅಂದರೆ, ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ. ಅವ್ರ ಆರೋಪನ ಇವ್ರ ಆರೋಪನ ಅವರು ಎತ್ತಾಡ್ತಿದ್ದಾರೆ ಅಂತ. ಅದು ಮ್ಯಾಮ್ ಆಗ ಹೇಳಕ್ಕಾಗಲ್ಲ, ಸ್ವಾಭಾವಿಕ. ರಾಜಕೀಯದಲ್ಲಿ ಏನೋ ಎಲ್ಲರೂ ವಿರೋಧ ಇರೋದಿಲ್ಲ, ಪರವಾಗಿ ಇರೋದಿಲ್ಲ. ಅದೇ ಹೇಳ್ತಲ್ಲ, ಇವತ್ತು ವೈರಿ ನಾಳೆ ಫ್ರೆಂಡ್ ಅಂತ ಹಂಗಿದ್ದೇ ಇರ್ತಾರೆ. ಅವರು ಜಾಸ್ತಿ ಕಲ್ಲೋಗ್ರೆ ಇವರು 1-2 ಜಾಸ್ತಿ ಕಲ್ಲು ಹೋಗಿದ್ದಾರೆ, ಹಂಗಿದ್ದೆ. ಆದ್ರೂ ಸರ್, ವರ್ಚಸ್ಸು, ವ್ಯಕ್ತಿತ್ವ, ತೇಜೋವಧೆ ಇದನ್ನ ಡ್ಯಾಮೇಜ್ ಮಾಡತ್ತಲ್ಲ ಸರ್. ಏನು ಮಾಡ್ಲಿಕ್ಕಾಗಲ್ಲ ಅಂತ. ಅದು ಹಂಗೆ ಬಂದರೆ ಒಂದ್ಸಲ ಗಾಳಿ ಬಂದುಬಿಟ್ರೆ ಗಾಳಿ ಎಲ್ಲರ ಮ್ಯಾಗ ತೋರ್ಕೊಂಡು ಹೋಗ್ತಾರೆ, ಹಂಗೆ ಅದು. ಅಲ್ಲ, ಎಷ್ಟರ ಮಟ್ಟಿಗೆ ಅಂದರೆ ಸರ್, ಅಫ್ಕೋರ್ಸ್ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಊಹೆ ಕೂಡ ಮಾಡಿರಲಿಲ್ಲ ನಾಗೇಂದ್ರ ಅವ್ರ ಬಂಧನ ಆಗುತ್ತೆ ಅನ್ನೋದಾದ್ರೆ, ಈಗ ಬಿಜೆಪಿ ಹಗರಣಗಳ ಪ್ರಸ್ತಾಪ ಆಗ್ತಿದೆ ಅನ್ನೋದಾದ್ರೆ, ಅಲ್ಯಾರಾದ್ರೂ ಆರೋಪಿಗಳು ಅಂತ ಕಂಡು ಬಂದರೆ ಬಂಧನ ಕನ್ಫರ್ಮಾ? ನಾವು ಮಾಡೋದಲ್ಲ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಂಧನ ಮಾಡೋದಲ್ಲ. ಅಥಾರಿಟಿ ಇದೆ, ಪೊಲೀಸರಿದ್ದಾರೆ, ಲೋಕಾಯುಕ್ತ ಇದ್ದಾರೆ, SIT ಇದೆ, ಅಲ್ಲಿ ED ಇದೆ, ಅವರು ಮಾಡಿದಾರೆ ಹೊರತು ಪಕ್ಷ ಮಾಡೋಲ್ಲ. ಬಿಜೆಪಿ ಪಕ್ಷ ಮಾಡೋಲ್ಲ, ಕಾಂಗ್ರೆಸ್ ಪಕ್ಷ ಮಾಡೋಲ್ಲ. ಹೀಗಾಗಿ ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಹಗರಣಗಳ ಪ್ರಸ್ತಾಪ ಬಂದಾಗ ಸರ್, ವಾಲ್ಮೀಕಿ ಹಗರಣದ ಪ್ರಸ್ತಾಪ ಬಂದಾಗ ನೇರವಾಗಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸಿ ಕೂಡ ಹೇಳಿದ್ರು, ಅಧಿಕಾರಿಗಳು ಮಾಡಿರೋದು, ಇಲ್ಲಿ ಯಾವುದೇ ರೀತಿಯ ನಮ್ಮ ನಾಯಕರ ಪಾತ್ರ ಇಲ್ಲ ಅಂತ ಹೇಳಿದ್ರು. ಮೂಡಾ ಹಗರಣದಲ್ಲೂ ಕೂಡ ಆಗಿರುವಂಥ ತಪ್ಪನ್ನ ಅಧಿಕಾರಿಗಳ ಮೇಲೆ ಹಾಕ್ತಾರೆ ಇವರು, ಅಂತಹದ್ದೇ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ನೋಡಿ, ಅಂತಿಮವಾಗಿ ಚರ್ಚೆ ಎನ್ಕ್ವೈರಿ ನಡೀತಾ ಇದೆ, ಯಾರು ಮಾಡಿದ್ರು. ಒಂದು ಕಡೆ ED ಮಾಡ್ತಿದ್ದಾರೆ, ED ಕೂಡ ನಮ್ಮ ಏಜೆನ್ಸಿ ಎಲ್ಲರದು. ಇನ್ನೊಂದು ಕಡೆ ಲೋಕಾಯುಕ್ತ ಮಾಡ್ತಾರೆ, ಅದು ಇಂಡಿಪೆಂಡೆಂಟ್ ಏಜೆನ್ಸಿ. ಸೊ ಅವ್ರು ವರದಿಯಲ್ಲಿ ಕೊಡ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ ಯಾರ್ದು ಯಾರ ಪಾತ್ರ, ಯಾರ ಮ್ಯಾಗ ಒತ್ತಡ ಹಾಕಿದ್ರು. ಸೊ ಕಾದು ನೋಡೋಣ ಅದ್ರ ಬಗ್ಗೆ. ಓಕೆ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್, ಮುಂದಿನ ಗುರಿ ಉದ್ದೇಶಗಳು ಮತ್ತು ಸರ್ಕಾರ ಸುಭಿಕ್ಷವಾಗಿ ಉಳಿದಿರುವಂಥ 3.5 ವರ್ಷ ಕೂಡ ಮುಂದುವರಿಬೇಕು, ಈ ನಿಟ್ಟಿನಲ್ಲಿ ಏನು ಯೋಜನೆಗಳನ್ನು ಹಾಕೊಂಡಿದ್ದೀವಿ? ಒಳ್ಳೊಳ್ಳೆ ಕೆಲಸ, ಹೊಸ ಭಾಳಷ್ಟು ಬಂದ ಮೇಲೆ ಸುಧಾರಣೆಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಬಿಲ್ಗಳನ್ನು ಸುಮಾರು 1,000 ಜನಕ್ಕೆ ಏಕಕಾಲಕ್ಕೆ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಇರೋದು 25 ಲಕ್ಷ ಒಳಗಿರುವಂಥವ್ರದ್ದು. ಸೊ ಅವರ ಸಂಘದ ಬೇಡಿಕೆಗಳನ್ನು ಪೂರೈಸೋದು ಇರ್ಬೋದು. ಮತ್ತು ವಿಶೇಷವಾಗಿ ನಾವು ಮಲೆನಾಡು ಭಾಗದಲ್ಲಿರುವಂಥ ಕಾಲು ಸಂಕ ಸ್ಮಾಲ್ ಬ್ರಿಡ್ಜಸ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದೀವಿ. ಕಳೆದ ಸಾರಿ 100 ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಈ ಸಾರಿ 200 ಮಾಡ್ತಾ ಇದ್ದೀವಿ. ಮುಂದಿನ ಸಾರಿ 300ವರೆಗೆ ಮಾಡೋಂತಂದರೆ ವರ್ಷ 100 ಹೆಚ್ಚು ಮಾಡಿ ಸಂಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಅಥವಾ ಸ್ಮಾಲ್ ವೆಹಿಕಲ್ದ ಪಾಸ್ ಆಗಲಿಕ್ಕೆ ಅದನ್ನು ಮಾಡ್ತಾ ಇದ್ದೀವಿ. ಹೊಸ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ, ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಬ್ರಿಡ್ಜಸ್ ಮಾಡ್ತಾ ಇದ್ದೀವಿ. ಸೊ ಸಾಧ್ಯದಷ್ಟು ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಯೋಚನೆಗಳು ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ನೆನಪಾಯಿತು. ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿದ್ದವ್ರಿಗೆ ಅಂತ ಇರುವಂತಹ ಯೋಜನೆ ಈಗ ಸ್ಕ್ರೂಟಿನಿ ಮಾಡಕ್ಕೆ ಹೊರಟಿದ್ದೀರಿ. ಸ್ವಲ್ಪ ಎಲ್ಲ ನೋಡಿಬಿಟ್ಟು ಅದರಲ್ಲಿ ಯಾರು ಬಿಲೋ ಪಾವರ್ಟಿ ಲೈನಲ್ಲಿ ಬರಲ್ಲ ಆ ಕಾರ್ಡ್ಗಳನ್ನು ತೆಗೆಯುವಂತಹ ಪ್ರಯತ್ನ. ಹಲವರು ನಿಜಕ್ಕೂ ಕೂಡ ಬಿಲೋ ಪಾವರ್ಟಿ ಲೈನಲ್ಲಿ ಇದ್ದವರು ಕಾರ್ಡ್ಗಳನ್ನು ಕಳ್ಕೊಳ್ತಿದ್ದಾರೆ ಸರ್. ಆಗುತ್ತೆ, ಅದಕ್ಕೆ ಅವಕಾಶ ಇದೆ ಅಲ್ಲ. ಅಲ್ಲಲ್ಲ, ಬಡತನ ರೇಖೆಗಿಂತ ಕೆಳಗಿದ್ದವರು ಕೂಡ ಕಷ್ಟಪಡ್ತಿದ್ದವರು ಕಳ್ಕೊಂತಿದ್ದಾರೆ. ಕಳ್ಕೊಂಡ್ರೆ ಮತ್ತೆ ಪಡಿಲಿಕ್ಕೆ ಅವಕಾಶ ಇದೆ ಅಲ್ಲ. ಒಂದೇ ಸಾರಿ ಹೋದ್ರೆ ಅದೇನೋ ಸೀಸ್ ಆಗೋದಿಲ್ಲ ಅಲ್ಲ. ಮತ್ತೆ ಅರ್ಜಿ ಕೊಟ್ಟರೆ ಪಡಿಲಿಕ್ಕೆ ಅವಕಾಶ ಇದೆ, ಇಲ್ಲಂತ ಇಲ್ಲರೆ. ಒಂದೊಂದು ಸಾರಿ ಬೇರೆಯವ್ರು ತೆಗಿಲಿಕ್ಕೆ ಹೋದಾಗ ಇನ್ನೊಬ್ರು ಯಾರೋ ಹತ್ರ ಡಿಲೀಟ್ ಆಗಿರ್ತಾರೆ, ಇಲ್ಲಂತ ಹೇಳಲಿಕ್ಕೆ ಆಗಲ್ಲ. ಅವರು ಮತ್ತೆ ಬರ್ಲಿಕ್ಕೆ ಅವಕಾಶ ಇದೆ ಪಡಿಲಿಕ್ಕೆ. ಇದೇ ಗೋಜು ಸರ್, ಇದೇ ಗೋಜು ಗೊಂದಲ ಬೇಡ ಅಂತ ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡ್ ಬಂದಿರ್ತಾರೆ ಒಂದು ಭೂಮಿಲಿ. ನಾ ರೈತರ ವಿಚಾರ ಮಾತಾಡೋದಾದ್ರೆ,
ವಕ್ಫ್ ಅಂತ ಹೇಳೋ 4 ಶಬ್ದ ಬಂದ್ಬಿಡ್ತವೆ ಸರ್ ಪಹಣಿ ಒಳಗೆ. ಅರೆ ಇಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ, ಅನ್ನ ತಿಂತಿದ್ದೀವಿ, ಈಗ ವಕ್ಫ್ ಬೋರ್ಡು ಎದುರುಗಡೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಈ ಥರದ ರೈತರ ಮನೋಭಾವನೆ ಇದೆ ಹೇಳಿ ಮೇಡಮ್. ಅದಕ್ಕೆ ನೀವು ಹಿಂದೆ ಹೋದ್ರೆ ಮಾಲಕರವ್ರೆ. ಸರ್ ಮಾಲೀಕರ ಪ್ರಶ್ನೆ ಬರಲ್ಲ ಸರ್, ಈಗ ಆಗಿರೋ ಸಮಸ್ಯೆ ತಪ್ಪು. ಹಿಂದೆ ಮಾಡಿದವನು ಅವನು ಫ್ರಾಡ್ ಮಾಡಿರ್ತಾನೆ, ಹಿಂದಿನ ಅವನು, ಇವನು 4ನೇದವನು. ಮುಂಚೆ ಅದು ವಕ್ಫ್ ಆಸ್ತಿನೇ. ಅಲ್ಲಿರುವಂಥ ಪೂಜಾರಿ, ದರ್ಗಾದಲ್ಲಿರುವಂಥ ಪೂಜಾರಿ ತನ್ನ ಹೆಸರಲ್ಲೇ ಮಾಡ್ಕೋತಾನೆ. ಅವಾಗೆಲ್ಲ ಕೈಲೇ ಬರ್ತಾ ಇದ್ರು, ಯಾರೋ ತಲಾಟಿಗಳು, ನಾವು ಗ್ರಾಮ ಸಹಾಯಕರು ಅಂತೀವಿ. ಅವನು ಟ್ರಾನ್ಸಾಕ್ಷನ್ ಆಗಿ ಇನ್ನೊಬ್ಬನಿಗೆ ಮಾರಿದ, ಎದವ ಬಿಗೆ ಮಾರಿದ, ಸಿ ಇವನು ಡಿದವನು, ಡಿದವನು ಇವ್ರು ನೋಟಿಸ್ ಕೊಟ್ಟರು ಅದು ನಮ್ದಂತ. ಅಂದರೆ ಮೂಲ ಅದು ಆಸ್ತಿ ಅವ್ರದ್ದೇ. ಅರೆ ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಲವೊಂದು ನಾವು ಬಿಟ್ಟು ಕೊಡ್ತೀವಿ, ಈಗ ದೇವಸ್ಥಾನ ಕಟ್ಟಿರ್ತಾರೆ, ಸ್ಮಶಾನ ಇದೆ, ಅವನ್ನೆಲ್ಲ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರೆ, ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕೆ ಅವಕಾಶ ಇದ್ದಾರೆ. ಇನ್ನು ಕೆಲವು ಕಡೆ ಮಾಲಕರವ್ರೆ, ಏನು ಮಾಡ್ಲಿಕ್ಕೆ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಭೂಮಿ ಯಾಕಂದ್ರೆ ಅವ್ರ ಹಿಂದೆ ಮಾಲಕರವ್ರೆ, ಇವ್ರ ನಡು ಯಾರೋ ಅದನ್ನು ಫ್ರಾಡ್ ಮಾಡಿರ್ತಾನೆ, ಫ್ರಾಡ್ ಮಾಡ್ತಾನೆ. ಅದಕ್ಕೆ ಸರ್ಕಾರ ಇನ್ನೇನೋ ಒಂದು ಡಿಸಿಷನ್ಗೆ ಬರಬೇಕು. ಇಲ್ಲ ಯಾರಿದಿದೆ ಹಿಂದೆ ಅರಸವ್ರು ಹೆಂಗೆ ಮಾಡಿದ್ರು, ಉಳುವವನೇ ಭೂಮಿ ಒಡೆಯ, ಹಂಗೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಅಂದರೆ ಕಾನೂನುಗಳಿದೆ ಆ ರೈತರ ಪರವಾಗಿ ಮಾಡಲಿಕ್ಕೆ. ಸೊ ಅದನ್ನು ಮಾಡೋಕ್ಕೆ ಅವಕಾಶ ಇದೆ, ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅವ್ರ ನ್ಯಾಯ ಕೇಳ್ಕೊಳ್ಳಿಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ ಇದೆ. ಈಗ ಒಂದು ಭರವಸೆ ಕೊಡ್ಬೋದಾ ರೈತರಿಗೆ, ಖಂಡಿತವಾಗ್ಲೂ ಅವ್ರ ಭೂಮಿನ ಕಳ್ಕೊಳ್ಳಲ್ಲ ಅಂತ ಹೇಳಿ? ನೋಡ್ಬೇಕು ಮೇಡಮ್, ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಸ್ಮಶಾನ ಇದೆ, ಬಿಡ್ಬೋದು. ದೇವಸ್ಥಾನ ಇದೆ, ಬಿಡ್ಬೋದು. ಮತ್ತೇನರ ಅವಶ್ಯಕತೆ ಬಿಡ್ಬೋದು. ಅಲ್ಲಿ ಏನಾರ ಶಾಲಾ ಕಟ್ಟಿರ್ತಾರೆ, ಶಾಲಾ ಕಟ್ಟಡ ಇರ್ತೈತೆ, ಅದನ್ನೇನು ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ಇವ್ರಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ರೈತರಿಗೆ. ಸೊ ಸರ್ಕಾರ ಮನಸ್ಸು ಮಾಡಿದ್ರೆ ಹೇಳಿದ್ರಲ್ಲ, ಬುಡವಣ್ಣೆ ಭೂಮಿ ಹಿಡಿಯ ಅಂತ ಏನು ಮಾಡ್ತಿದ್ರು ರೈತರು, ಅವ್ರಂತ ಕೂಡ ಮಾಡ್ಬೋದು. ಸೊ ಬೇರೆ ಸಾಕಷ್ಟು ಸರ್ಕಾರದಲ್ಲಿ ಆಪ್ಷನ್ಗಳಿದೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಇಲಾಖೆ ಮತ್ತು ಯೋಜನೆಗಳ ಕುರಿತಂತೆ ಬಹಳ ಸವಿಸ್ತಾರವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಬಹಳ ಮುಖ್ಯವಾಗಿ ಈ ಉಪಚುನಾವಣೆಯಲ್ಲಿ ಗೆಲುವು ಯಾರದ್ದು, ಹೇಗೆ ಸಾಧ್ಯವಾಯಿತು, ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಮುಂದಿನ ಯೋಜನೆ ಮತ್ತು ಯೋಚನೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರ ಮುಂದಿನ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.